ನನ್ನ ಆದಾಯ ಬಂದ್ಬಿಟ್ಟು ಮನೇಲೆ ಕೂತು ಯಾವ ಬಾಡಿಗೆನೂ ಕಟ್ಟದೆ ಏನು ಮಾಡದೆ ಮೋರ್ ದೆನ್ 3 lakh per month. ವಾವ್ ಸೂಪರ್. ನಾವಿದ್ದಲ್ಲಿ ಜನ ಬರೋದ್ಕಿಂತ ಜನ ಇದ್ದಲ್ಲಿ ನಾವು ಹೋಗ್ಬೇಕು. ಎಲ್ಲೋ ಒಂದು ಫಂಕ್ಷನ್ಸ್ ಆಗ್ತಿರತ್ತೆ, ಏನು ಎಸಿಟೇಷನ್ ಮಾಡ್ಕೋಬೇಡಿ. ನಾವೇನು ತಪ್ಪು ಮಾಡ್ತಾ ಇಲ್ಲ. ಒಳ್ಳೆ ಪದಾರ್ಥ ಇದೆ ಹೇಳೋದಕ್ಕೆ ಏನು ಮುಜುಗರ ಮಾಡದೆ ಕಂಟಿನ್ಯೂಸ್ ಆಗಿ ಕಾನ್ಫಿಡೆಂಟ್ ಆಗಿ ನಿಮ್ ಪದಾರ್ಥ ನಿಮಗೆ ಇಷ್ಟ ಇದ್ರೆ ಹೋಗಿ ಮಾರಾಟ ಮಾಡಿ ಚೆನ್ನಾಗಿ ದುಡಿರಿ, ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ, ಸ್ವಾವಲಂಬಿ ಜೀವನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಮೇನ್ ಪ್ರಾಡಕ್ಟ್ ಅಲ್ಲೇ ಇದೆ, ನೋ ಮೈದಾ, ನೋ ಶುಗರ್, ನೋ ಪಾಮ್ ಆಯಿಲ್ ಅಂತ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವರೇ ಪ್ರಿಯಾ ಮೇಡಮ್. ನಾನು ಇದಕ್ಕೂ ಮೊದಲು ಹೇಳಿದ್ನಲ್ವ, ಸೊ ಗ್ಲಾಸ್ ಹೌಸಲ್ಲಿ ಸಿಕ್ಕಂತಹ ಪ್ರಿಯಾ ಮೇಡಮಿಂದ ನಾನು ಆ ಮಹಿಳಾ ದಿನಾಚರಣೆಯಲ್ಲಿ ಹಮ್ಮಿಕೊಂಡಂತಹ ಇವೆಂಟ್ಗೆ ಹೋಗೋದಕ್ಕೆ ಸಾಧ್ಯ ಆಯಿತು. ಸುಮಾರು ಇನ್ಫಾರ್ಮೇಷನ್ ನನಗೆ ಸಿಕ್ತು ಅಂತ ಹೇಳಿದ್ನಲ್ವ, ಸೊ ಅದೇ ಪ್ರಿಯಾ ಮೇಡಮ್ ಇವರು. ಇವರಲ್ಲಿರ್ತಕ್ಕಂಥ ಆತ್ಮಸ್ಥೈರ್ಯ ಇರ್ಬೋದು, ಕಾನ್ಫಿಡೆಂಟ್ ಲೆವೆಲ್ ಇರ್ಬೋದು, ಹಾಗೆಯೇ ಬೇರೆಯವ್ರಿಗೆ ಹೆಲ್ಪ್ ಮಾಡೋ ಒಂದು ನೇಚರ್ ಇರ್ಬೋದು, ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ನನಗೆ. ಇವರ ವಿಡಿಯೋನ ನನಗೆ ಸ್ವಲ್ಪ ಶೇರ್ ಮಾಡಲಿಕ್ಕೆ ಸಮಯನೇ ತಗೊಂಡೆ ಅಂತ ಅಂದ್ಕೊತೀನಿ. ಸಾರಿ ಮ್ಯಾಮ್, ಈ ವಿಡಿಯೋ ನೋಡ್ತಾ ಇದ್ದರೆ ನೀವು. ಬಟ್ ಇವ್ರು ಹೇಳಿದ ಪ್ರತಿಯೊಂದು ಮಾತು ಕೂಡ ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಸ್ಫೂರ್ತಿದಾಯಕ ಆಗುತ್ತೆ ಅಂದರೆ ನೀವೇ ಕೇಳ್ಬೋದು ಅವ್ರ ಬಾಯಲ್ಲಿ. ಈ ಹುಡುಗ ಕೂಡ ಮ್ಯಾಮ್ ಮಾಡಿದಂತಹ ಪ್ರಾಡಕ್ಟ್ಗಳನ್ನ ಮೊದಲು ಉಪಯೋಗಿಸ್ಬಿಟ್ಟು ಅವ್ರ ತಂದೆನ ಸ್ಕೂಲಿಂದನೇ ಡೈರೆಕ್ಟಾಗಿ ಆ ಇವೆಂಟ್ ಹತ್ರ ಕರ್ಕೊಂಡು ಬಂದಿದ್ದ. ಸ್ಕೂಲ್ ಆಲ್ರೆಡಿ ಬಿಟ್ಟಿತ್ತು, ಡೈರೆಕ್ಟಾಗಿ ಮನೆಗೆ ಹೋಗದೆ ಆ ಇವೆಂಟ್ ಇದೆ ಅಂತ ಗೊತ್ತಾದಾಗ ಅಲ್ಲಿ ಕರ್ಕೊಂಡು ಬಂದಿತ್ತು ಆ ಮಗು. ಸೊ ಆ ಮಗುನ ಒಂದು ಅನಿಸಿಕೆಗಳನ್ನು ಕೇಳಿದಾಗ ನನಗೆ ಖುಷಿ ಅನಿಸ್ತು ಅವ್ರ ಬಗ್ಗೆ, ಅಂದರೆ ಪ್ರಿಯಾ ಮೇಡಮ್ ಬಗ್ಗೆ. ಬನ್ನಿ, ಕಂಪ್ಲೀಟ್ ಮಾಹಿತಿನ ಪ್ರಿಯಾ ಮೇಡಮೇ ಕೊಡ್ತಾರೆ. ಎಲ್ಲೇ ವರ್ಕಿಗೆ ಹೋದ್ರು ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 20,000-30,000 ಅದೊಳಗೆ ಸಿಗ್ಬೋದು ಈಗಿಂದ ಇದ್ರಲ್ಲಿ. ಹೌದಾ? ಅದಕ್ಕೆ ನಾನೇನ್ ಅನ್ಕೊಂಡೆ, ಅಲ್ಲೆಲ್ಲ ಹೋಗಿ ಮಾಡಿ ನನ್ ತಂದೆ ತಾಯಿಗೆ, ನಮ್ಮ ಮಾವ ಅತ್ತೆಗೆ ನೀಟಾಗಿ ಊಟಕ್ಕೆ ಕೊಡಕ್ ಆಗಲ್ಲ, ವರ್ಕ್ ಪ್ರೆಷರ್ ಇರುತ್ತೆ, ಹಸ್ಬೆಂಡಿಗೆ ನೀಟಾಗಿ ಊಟಕ್ಕೆ ಬಡ್ಸಕ್ ಆಗಲ್ಲ. ಅಷ್ಟು ದುಡ್ದು ಆರೋಗ್ಯನೇ ಕೆಟ್ರೆ ಏನ್ ಬರುತ್ತೆ? ಏನು ಬರಲ್ಲ ಅಲ್ವಾ? ಹಂಗಾಗಿ ಮನೇಲೆ ಏನಾರು ಒಂದ್ ಚಿಕ್ಕದಾಗ ಸ್ಟಾರ್ಟ್ ಮಾಡೋಣ, ಅದರಿಂದ 500 ರೂಪಾಯಿ ಬರಲ್ಲಪ್ಪ, 1,000ನೇ ಬರ್ಲಿ ಅಂತ ಸ್ಟಾರ್ಟ್ ಮಾಡಿದ್ದೆ ಪ್ರಿಯಾ ಸ್ವಾದಿಷ್ಟ ಫುಡ್ಸ್ ಅಂತ. ಸ್ಲೋಲಿ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಹಾಕ್ದೆ. ಆಮೇಲೆ ಮೌತ್ ಟು ಮೌತ್ ಎಲ್ಲರಿಗೂ ಹೋದ್ವಿ. ಒಂದೊಂದ್ಸಲಿ ಪಾರ್ಕ್ ಅಲ್ಲಿ ಇಟ್ಕೊಂಡು ಬೆಲ್ದಣ್ಣಿನ ಜ್ಯೂಸು ಚಿಕ್ಕದಾಗಿ ಒಬ್ರೊಬ್ರೆ ಟೋಟಲಿ ಮುಜುಗರ ಅನ್ಕೊಂಡಿಲ್ಲ, ಏನು ಏನು ಇಲ್ಲ. ಯಾಕಂದ್ರೆ ನಾವು ಮಾಡ್ತಿರೋದು ಒಳ್ಳೆ ಕೆಲಸ ಅಲ್ವಾ. ಆಮೇಲೆ ನನ್ನ ತಂದೆ ತಾಯಿ ಹೇಳಿದಾರೆ, ನಮ್ ತಂದೆ ಮೇನ್ ಬಂದ್ಬಿಟ್ಟ ಅನ್ನದಾನ. ಅನ್ನ ನೀವು ಕೊಡ್ತೀರಾ, ಒಳ್ಳೆ 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 ಏನಂತಾರೆ ಪೌಷ್ಟಿಕ ಆಗಿದ್ದ ಆಹಾರ, ಹೆಲ್ದಿ ಫುಡ್ ಕೊಡ್ಬೇಕು, ಅದ್ರಲ್ಲಿ ಕಳಪೆ ಬೇಡ. ಆಮೇಲೆ ಏನಂದ್ರೆ ಆಹಾರನೇ ಮೇನ್ ಜನಕ್ಕೆ. ಹಾಗಾಗಿ ನಿನ್ಗೆ ಎಷ್ಟು ಆಗತ್ತೋ ಅಷ್ಟು ಸಾಧ್ಯವಾಗಿ ಕ್ವಾಲಿಟಿ ಕೊಡು, ಚೆನ್ನಾಗಿ ಗುಣಮಟ್ಟ ಕೊಡು, ನೀನ್ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ಬೇಡ, ಹೆಸರು ತನಕ್ ತಾನೇ ಬರುತ್ತೆ. ಸೂಪರ್. ನಿಮ್ ತಂದೆಯವರು ಹೇಳಿದ್ರು ಅದೇ ನಿಮ್ಗೆ. ನಮಸ್ತೆ ಪ್ರಿಯಾ ಮ್ಯಾಮ್. ನಮಸ್ತೆ. ಆಕ್ಚುಲಿ ನಾನು ಈ ಪ್ರಿಯಾ ಮ್ಯಾಮ್ ಬಗ್ಗೆ ಹೇಳ್ಬೇಕು, ನನಗೆ ಇಷ್ಟು ದೊಡ್ಡ ಇವೆಂಟ್ ಗೆ ಬರಕ್ ರೀಸನ್ ಪ್ರಿಯಾ ಮ್ಯಾಮ್ ಅಲ್ವಾ? ಅಲ್ಲ ನಿಜ, ನಾನು ಗ್ಲಾಸ್ ಹೌಸ್ ಅಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡಿದ್ದು. ಕ್ರಿಸ್ಪಿ ಕಾರ್ನ್ ಅಂತ ಹೇಳಿ ನಿಮ್ ರೆಸಿಪಿ ನಾನು ಟೇಸ್ಟ್ ನೋಡಿದ್ದು, ಅದು ನಿಮ್ ಓನ್ ರೆಸಿಪಿ ಅಲ್ವಾ? ಸೊ ಈ ಪ್ರಿಯಾ ಮ್ಯಾಮೇ ನನಗೆ ಇನ್ಫಾರ್ಮ್ ಮಾಡಿದ್ದು, ಈಗ ಕುಶಲ ಅಂತ ಒಂದು ಇವೆಂಟ್ ಇದೆ, ಅಲ್ಲಿ ಬನ್ನಿ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಾಡಿದೀವಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದ್ಸರಿ ನಿಮ್ಗೆ ಕೃತಜ್ಞಳಾಗ್ತೀನಿ. ನನ್ಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು, ಹೇಳ್ತೀರಾ? ಖಂಡಿತವಾಗೂ ಹೇಳ್ತೀವಿ ಮೇಡಮ್. ನಮ್ದು ಬಂದ್ಬಿಟ್ಟು ಪ್ರಿಯಾ ಸ್ವಾದಿಷ್ಟ ಫುಡ್ಸ್ ಅಂತ. ನಮ್ದು ಸ್ಲೋಗನ್ ಬಂದು ಸ್ವಸ್ಥ ಭೋಜನಂ ಸುಖಿತ್ವಂ ಅಂತ. ನೈಸ್. ಈಗ ನೀವು ನೋಡ್ತಾ ಇರ್ಬೋದು ಎಲ್ಲಾ ಕಡೆನೂ ಬರೀ ಪ್ರಿಸರ್ವೇಟಿವ್ಸ್, ಕಲುಷಿತ ಮೈದಾ, ಗೋಧಿ ಈ ತರದ. ಆಮೇಲೆ ನಮ್ಮ ಈ ಜನರೇಷನ್ಗೆ, ಹಿಂದಿನ ಜನರೇಷನ್, ಹಿಂದಿನ ಕಾಲದ ಜನ ಏನ್ ಊಟ ಮಾಡ್ತಿದ್ರು, ಯಾವ ತರದ್ದು ಇರೋದ್ರಿಂದ ಶಕ್ತಿಯುತವಾಗಿದ್ದಾರೆ ಅನ್ನೋದು ತಿಳಿದಿಲ್ಲ. ಅಂತದನ್ನ ನಾವು ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದ ಒಂದು ಫುಡ್ ಚಿಕ್ಕ ಕ್ಲೌಡ್ ಕಿಚನ್ ಪ್ರಿಯಾ ಸ್ವಾದಿಷ್ಟ ಫುಡ್ಸ್ ಅಂತ. ಅದ್ರಲ್ಲಿ ಏನ್ ಮಾಡ್ತಿದೀವಿ ಅಂತ ಅಂದ್ರೆ, ನಾವು ಬೇಸಿಕಲಿ ಮಿಲೆಟ್ಸ್, ಸಿರಿಧಾನ್ಯನ ಪ್ರಮುಖವಾಗಿ ಯೂಸ್ ಮಾಡ್ತೀವಿ. ಈ ಸಿರಿಧಾನ್ಯ ತುಂಬಾ ಒಳ್ಳೇದು. ಆಮೇಲೆ ಒಬ್ರೊಬ್ರಿಗೆ ಸಿರಿಧಾನ್ಯನ ಹೇಗೆ ಯೂಸ್ ಮಾಡ್ಬೇಕು, ಅದರಿಂದ ಹೀಟ್ ಆಗತ್ತೆ, ಅದು ನಮಗ್ ಮಾಡಕ್ ಬರಲ್ಲ ಅಂತ ತುಂಬಾ ತಪ್ಪು ಕಲ್ಪನೆಗಳಿದೆ. ಅದನ್ನ ತೆಗೆದ್ಬಿಟ್ಟು ಜನ ಮತ್ತೆ ಏನು ಓಲ್ಡ್ ಇಸ್ ಗೋಲ್ಡ್ ಅನ್ನೋ ತರ ಆ ರೀತಿ ಬರ್ಲಿ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಹಿರಿಯರಿಗೂ ಒದಗಬೇಕು ಅಂತ ಸ್ಟಾರ್ಟ್ ಮಾಡಿದೀವಿ. ಇದ್ರಲ್ಲಿ ಮೇನ್ಲಿ ಬಂದು ನಮ್ದು ಕುಕೀಸ್, ಮಿಲೆಟ್ ಕುಕೀಸ್. ಇದ್ರಲ್ಲಿ ನೋ ಮೈದಾ, ನೋ ಶುಗರ್, ನೋ ಪ್ರಿಸರ್ವೇಟಿವ್ಸ್, ಯಾವುದೇ ಆದಕ್ಕಂತ ಸಿಹಿ ಪದಾರ್ಥನ ಯೂಸ್ ಮಾಡಿಲ್ಲ. ಹೌದಾ? ಮತ್ತೆ ಅದು ಸ್ವೀಟ್ ಬರ್ಬೇಕು ಅಂದ್ರೆ ಅದೇ ನಿಮ್ಗೆ ಎಲ್ಲರಿಗೂ ಇದು ಇರೋದು. ಈಗ ಸಿಂಪಲ್ ಆಗಿ ನಾನು ಹೇಳ್ತೀನಿ, ನವಣೆ, ಸಜ್ಜೆ, ಸಾಮೆ, ಊದಲು, ಅರ್ಕ, ರಾಗಿ, ಜೋಳ ಅನ್ನೋಂತ ಸಿರಿಧಾನ್ಯಗಳಿದೆ. ಅದನ್ನ ನೀವು ಯಾವಾಗ ಸೋಕ್ ಮಾಡ್ತಿರಲ್ಲ, 6 hours to 8 hours ಸೋಕ್ ಮಾಡಿ ಡ್ರೈ ಮಾಡಿ ನೀವು ಮತ್ತೆ ಅದನ್ನ ಕುಕ್ ಮಾಡಿದಾಗ ನೀವು ಅದನ್ನ ಒಂದ್ಸಲ ಟೇಸ್ಟ್ ನೋಡಿ. ಇಟ್ಸ್ ಹ್ಯಾವಿಂಗ್ ಅ ನ್ಯಾಚುರಲ್
ಸ್ವೀಟ್ನರ್ ಇನ್ ದಿಸ್. ಯಾಕೆ ಅಂತ ಅಂದ್ರೆ ಫೈಬರ್ ಅಂಶ ಇರ್ತದೆ, ಪ್ರೋಟೀನ್ ಇರ್ತದೆ, ಕುಕ್ ಮಾಡಿದಾಗ ಕಾರ್ಬೋಹೈಡ್ರೇಟ್ಸ್ ಇರ್ತದೆ. ಸೈಂಟಿಫಿಕಲಿ ಇಟ್ಸ್ ಹ್ಯಾವಿಂಗ್ ಸಮ್ ಪರ್ಸೆಂಟೇಜ್ ಆಫ್ ಶುಗರ್ ಇರ್ತದೆ, ಅಂದ್ರೆ ನ್ಯಾಚುರಲಿ, ಯಾವ್ದು ಮೇಲಿಂದಿಲ್ಲ. ನಾವ್ ಈ ಕುಕೀಸಿಗೆ ಲಿಟಲ್ ಬಿಟ್ ಆಫ್ ಪಾಮ್ ಜಾಗ್ರಿನ ಯೂಸ್ ಮಾಡ್ತೀವಿ. ತಾಳೆ ಬೆಲ್ಲ ಅಂತ ನೀವು ಕೇಳಿರ್ಬೋದು, ನ್ಯಾಚುರಲ್ ತಾಳೆ ಮರ ಅಂತಾರೆ. ನೋಡಿದೀನಿ ಅದನ್ನ ಹೆಂಗೆ 15 ದಿನ ಅಷ್ಟೇ ಇಡಕ್ಕಾಗದು, ಆಮೇಲೆ ನೀರಾಗಿ ಕರ್ಗೋಗ್ಬಿಡುತ್ತೆ ಅದು ಬೆಲ್ಲ. ಎಕ್ಸಾಕ್ಟ್ಲಿ, ಅದು ಆಮೇಲೆ ಇಲ್ಲೆಲ್ಲೂ ಕರ್ನಾಟಕದಲ್ಲಿ ಸಿಗಲ್ಲ. ತಮಿಳ್ನಾಡು ಆಮೇಲೆ ಮಹಾರಾಷ್ಟ್ರ ಆ ಕಡೆ ಸಿಗೋದು. ಅದು ಬೇಕಾದ್ರೆ ಯೂಸ್ ಮಾಡ್ತೀವಿ. ನಮ್ಗೆ ಈಗ 9 ತರ ಕುಕೀಸ್ ಬರುತ್ತೆ, ಸೊ ಅದನ್ನ ಯೂಸ್ ಮಾಡಿರ್ತಕ್ಕಂಥದ್ದೇ ಈ ಮಿಲೆಟ್ಸ್ ಕುಕೀಸ್. ಆಕ್ಚುಲಿ ನೀವು ಹೇಳೋ ರೀತಿಯಲ್ಲ ನನಗೆ ಗೊತ್ತಾಗ್ತಿದೆ ಎಷ್ಟು ಬಿಲೀವಬಲ್ ಪ್ರಾಡಕ್ಟ್ ಮತ್ತೆ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ರಲ್ವಾ. ಸೊ ಕಾನ್ಫಿಡೆಂಟ್ ಇಂದ ಯಾರಿಗೆ ಹೇಳಕ್ ಸಾಧ್ಯ ಅಂದ್ರೆ ಅವರು ಕೊಡುವಂತ ಪ್ರಾಡಕ್ಟ್ ಅಲ್ಲಿ ಯಾವುದೇ ಕಳಪೆ ಇರಲ್ಲ ನೋಡಿ. ಸೊ ಅವ್ರು ಮಾತ್ರ ಈ ತರ ಕಾನ್ಫಿಡೆಂಟ್ ಆಗಿ ಮಾತಾಡಕ್ ಸಾಧ್ಯ. ನನಗೆ ಮೊನ್ನೆ ನೀವು ಗ್ಲಾಸ್ ಹೌಸ್ ಅಲ್ಲೇ ನಿಮ್ ಕ್ರಿಸ್ಪಿ ಕಾರ್ನ್ ರೆಸಿಪಿ ವಿಶ್ವಗೆ ಗೊತ್ತಾಯ್ತು. ಕ್ರಿಸ್ಪಿ ಕಾರ್ನ್ ಇದು ಮಿಲೆಟ್ಸ್ ಒಂದ್ ತರ ಆದ್ರೆ ಕುಕೀಸ್ ಮೇನ್ಲಿ ನಿಮ್ದು ಪ್ರಾಡಕ್ಟ್ಸ್ ಏನು? ಇಲ್ಲಿ ಬಂದು ನಮ್ದು ಮಿಲೆಟ್ಸ್ ಕುಕೀಸ್. ಆಮೇಲೆ ಈಗ ಹೊಸದಾಗಿ ನೀವು ನೋಡಿರ್ಬೋದು, ಶೇಂಗಾ ಚಿಕ್ಕಿ ನೋಡಿದಿರಾ, ಕಡಲೆ ಚಿಕ್ಕಿ ನೋಡಿದಿರಾ, ಇದು ನವಣೆ ಚಿಕ್ಕಿ. ಶೇಂಗಾ ಮಿಠಾಯಿನ ಮಕ್ಕಳಿಗೆ ಹೇಗ್ ಕೊಡ್ತಿರಲ್ವಾ, ಅದಕ್ಕೆ ನಾವು ನವಣೆ ಚಿಕ್ಕಿ ಅಂತ ಎನರ್ಜಿ ಬಾರ್ ಮಾಡಿ ಪ್ರಾಡಕ್ಟ್. 100% ಓನ್ ಪ್ರಾಡಕ್ಟ್. ಏನು ಇದು ಇಲ್ಲ, ಸಿಂಪಲ್ ನೀವು ಮನೇಲಿ ಮಾಡ್ಕೋಬಹುದು. ಏನಿಲ್ಲ, ಶೇಂಗಾ ಸಿರಿಧಾನ್ಯನ್ ತಗೊಳ್ಳಿ, ಸ್ವಲ್ಪ ಬೆಲ್ಲದ ಪಾನಕ ಮಾಡ್ಕೊಳ್ಳಿ, ಅದ್ರಲ್ಲಿ ಉಜ್ಜಿ ಉಂಡೆ ಎಲ್ಲ ಮಾಡ್ತಾ ಇದ್ರು. ಆ ತರ ಇದನ್ನ ಚಪಾತಿ ತರ ಲಟ್ಟಿಸ್ಬಿಟ್ಟು ಕಟ್ ಮಾಡಿ ಸ್ವಲ್ಪ ಒಣಗಿದ್ಮೇಲೆ ಫ್ರೈ ಮಾಡ್ಬೇಕಾ? ಇಲ್ಲ, ಇದು ಶೇಂಗಾ ಫ್ರೈ ಮಾಡ್ಬೇಕು. ಇಲ್ಲ, ಬೇಡ. ಎಸ್, ಎಕ್ಸಾಕ್ಟ್ಲಿ 100% ಬರುತ್ತೆ. ಇದಕ್ಕೆ ನಮ್ದೊಂದು ಸ್ವಲ್ಪ ಪ್ರೊಸೆಸ್ ಇದೆ, ಅದು ಡ್ರೈ ಮಾಡಿ ಮಾಡೋದು. ಅದು ನಮ್ಮ ಹತ್ರ ಸಿಗುತ್ತೆ. ಆ ತರ ನವಣೆ ಬೇಕಂದ್ರೆ ಇದು ನಮ್ದು ರಾ ಮೆಟೀರಿಯಲ್ಸ್, ನವಣೆ, ಸಜ್ಜೆ, ಸಾಮೆ. ಆಕ್ಟಿವೇಟ್ ಅಂತ ಕೇಳಿರ್ಬೋದು. ಆಕ್ಟಿವೇಟ್ ಅಂತ ಅಂದ್ರೆ ನಿಮಗೆ ಎಲ್ಲಾ ಕಡೆ ರೈತರ ಹತ್ರ ಸಿಗೋದು ಡೈರೆಕ್ಟ್ ನವಣೆ ಸಿಗುತ್ತೆ. ಅದನ್ನ ನೀವು ತೊಳಿಬೇಕು, ಒಣಗಿಸ್ಬೇಕು, ಮತ್ತೆ ನೀವು ಯೂಸ್ ಮಾಡ್ಬೇಕು. ಬಟ್ ನಮ್ಮಲ್ಲಿ ಸಿಗೋದು ಡೈರೆಕ್ಟ್ ರೆಡಿ ಟು ಕುಕ್. ನೀವ್ ಯಾವಾಗ ಈಗ ಸಿಂಪಲ್ ರವಾ ಯೂಸ್ ಮಾಡ್ತೀರಾ, ಅವಲಕ್ಕಿ ಯೂಸ್ ಮಾಡ್ತೀರಾ, ಅದೇ ತರನ ಸಿರಿಧಾನ್ಯನ ಬಳಸಬಹುದು ನಿಮ್ ಮನೇಲಿ. ಆ ತರ ಪ್ರಿಪೇರ್ ಮಾಡ್ಕೊಡ್ತೀವಿ. ಇದು ಒಂದು ಪ್ರಾಡಕ್ಟ್ ಅಂದ್ರೆ ಚಿಕ್ಕಿ. ಆಮೇಲೆ ಈಗ ಹೊಸದಾಗಿ ಇಡ್ಲಿ ಹಿಟ್ಟು ರೆಡಿ ಮಿಕ್ಸ್ ನ ಸ್ಟಾರ್ಟ್ ಮಾಡಿದ್ವಿ. ಇದು ಕೂಡ ಸ್ಟಾರ್ಟ್ ಮಾಡಿದೀರಾ? ಎಕ್ಸಾಕ್ಟ್ಲಿ. ಓಕೆ ಮ್ಯಾಮ್, ನನಗೆ ಮೇನ್ಲಿ ತುಂಬಾ ಇಂಟ್ರೆಸ್ಟ್ ಸ್ನಾಕ್ಸ್. ಅದು ಸ್ನಾಕ್ಸ್ ಅಂದ್ರೆ ಜಂಕ್ ಫುಡ್, ಅನ್ಹೆಲ್ದಿ, ಸೊ ಫೀಲ್ ತುಂಬಾ ಕಾಡುತ್ತಲ್ವಾ. ಕ್ರಿಸ್ಪಿ ಕಾರ್ನ್ ನಾನ್ ಟೇಸ್ಟ್ ಮಾಡಿದೆ ಮೊನ್ನೆ ಅಲ್ವಾ. ಅದಕ್ಕೆ ಬಳಸಿದಂತಹ ಇಂಗ್ರೀಡಿಯೆಂಟ್ಸ್ ಸಿಕ್ಕಾಪಟ್ಟೆ ನಂಗೆ ಇಷ್ಟ ಆಯ್ತು. ಬಟ್ ಅದು ರೆಸಿಪಿ ನಿಮ್ದು ಸೀಕ್ರೆಟ್ ಬೇಡ, ಬಟ್ ಆದ್ರೂ ನನಗೆ ಒಂಚೂರು ಅದ್ರ ಬಗ್ಗೆ ಹೇಳ್ತೀನಿ. ಈಗ ಮಕ್ಳಿಗೆ ಏನಂತಂದ್ರೆ ಸಮ್ಮರ್ ವೆಕೇಶನ್ ಬರ್ತಿದೆ, ಚಳಿಗಾಲ ಬರ್ತಿದೆ, ಎಲ್ಲೇ ಹೊರಗಡೆ ಹೋದ್ರು ಸ್ನಾಕ್ಸ್ ತಿನ್ಬೇಕು ಅಂತ ಇಷ್ಟಪಡ್ತಾರೆ. ಪೇರೆಂಟ್ಸು ಇಷ್ಟಪಟ್ಟು, ಮಕ್ಳು ಇಷ್ಟಪಟ್ಟು ತಿನ್ಬೇಕು ಅಂತ ನಾವೇನ್ ಮಾಡಿದೀವಿ, ಮಿಲೆಟ್ಸ್ ಸ್ನಾಕ್ಸ್ ನ ಪ್ರಿಪೇರ್ ಮಾಡಿದೀವಿ. ಅದ್ರಲ್ಲಿ ಫಸ್ಟ್ ಬಂದ್ಬಿಟ್ಟು ನಮ್ದು ಕ್ರಿಸ್ಪಿ ಕ್ರಂಚಿ ಕಾರ್ನ್ ಅಂತ. ಚೆನ್ನಾಗಿತ್ತು. ಅದೇನ್ ಮಾಡ್ತೀವಿ, ಕಾರ್ನ್ ಅಮೆರಿಕನ್ ಕಾರ್ನ್ ಆಗಿರ್ಬೋದು, ನಿಮ್ಮಲ್ಲಿ ರೈತರಲ್ಲಿ ಸಿಕ್ಕತಕ್ಕಂತ ಜೋಳ, ಅದೇನಂತಾರಲ್ಲ ಮೆಕ್ಕೆಜೋಳದ್ದು ಅಂತಾರಲ್ಲ, ಅದನ್ನೇ ತಗೊಂಡು ನೀವು ನಮ್ದು ಮಿಲೆಟ್ಸ್ ಇಂದು ಫ್ಲೋರಿಂಗ್ ಬರುತ್ತೆ ಮೇಡಮ್. ಈ ನವಣೆ, ಸಜ್ಜೆ, ಸಾಮೆ ಇದೇ ತರದ್ರಲ್ಲಿ ಯಾವ್ದಾದ್ರು ಒಂದ್ ಮಿಲೆಟ್ ತಗೋಬಹುದು. ಆ ಫ್ಲೋರ್ ನ ಇದನ್ನ ಪೌಡರ್ ಮಾಡ್ಕೊಂತೀವಿ. ಪೌಡರ್ ಮಾಡ್ಕೊಂಡು ಲಿಟಲ್ ಬಿಟ್ ಆಫ್ ಕಡ್ಲೆ ಹಿಟ್ಟು. ಯಾಕೆಂದ್ರೆ ಬರೀ ನವಣೆ ಹಿಟ್ಟು, ಬರೀ ಮಿಲೆಟ್ಸ್ ಇಂದಾನೆ ನಾನು ಮಾಡ್ತೀನಿ ಅಂದ್ರೆ ಬರೋದಿಲ್ಲ. ಮೈದಾ ಮತ್ತೆ ಖಂಡಿತವಾಗ್ಲೂ ಮೈದಾ ನಾವು ಯೂಸ್ ಮಾಡೋದೇ ಇಲ್ಲ. ಫಸ್ಟ್ ನಮ್ದು ಸ್ಲೋಗನ್ ಅಲ್ಲೇ ಇದೆ, ಕುಕೀಸ್ ಫಸ್ಟ್ ಮೇನ್ ಪ್ರಾಡಕ್ಟ್ ಅಲ್ಲೇ ಇದೆ, ನೋ ಮೈದಾ, ನೋ ಶುಗರ್, ನೋ ಪಾಮ್ ಆಯಿಲ್ ಅಂತ. ಇದ್ರ ಸಲುವಾಗಿ ನಾವು ಕಂಡಿಡಿದಿದೆ ಕ್ರಿಸ್ಪಿ ಕ್ರಂಚಿ ಕಾರ್ನ್ ಅಂತ. ಅದ್ರಲ್ಲಿ ಮಿಲೆಟ್ಸ್ ಇಂದ ಹಿಟ್ ಹಾಕ್ತಿವಿ, ಆಮೇಲೆ ಕಾರ್ನ್ ಹಾಕ್ತಿವಿ. ಜಸ್ಟ್ ಸ್ಟಫ್ ನ ಕೂಡಿಸ್ಬಿಟ್ಟು ನೀವ್ ಹೆಂಗೆ ಬಜ್ಜಿ ಬೋಂಡಾ ಎಲ್ಲ ಬಿಡ್ತಿರಲ್ಲ, ಆತರ ಸನ್ಫ್ಲವರ್ ಎಣ್ಣೆ, ಮತ್ ನನ್ ಗಾಣದ ಎಣ್ಣೆ ಅಂತ ಹೇಳಲ್ಲ, ಗಾಣದ ಎಣ್ಣೆಲಿ ನಾವು ಫ್ರೈ ಮಾಡಕ್ ಬರೋದಿಲ್ಲ. ಸೊ ಸನ್ಫ್ಲವರ್ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿ, ಸಾಲ್ಟ್, ಮತ್ತೆ ಸ್ವಲ್ಪ ಜೀರಾ ಪುಡಿ, ಆಮೇಲೆ ಆಮ್ಚೂರ್ ಪೌಡರ್ ಹಾಕ್ಬಿಟ್ಟು ಕೊಟ್ರೆ ನಿಮಗೆ ಬಿಸಿ ಬಿಸಿಯಾದ ಕ್ರಂಚಿ ಕ್ರಿಸ್ಪಿ ಕಾರ್ನ್ ರೆಡಿ ಟು ಈಟ್. ಬೇಸಿಕಲಿ ನೀವು ದಾವಣಗೆರೆಯವರಾ? ಹೌದು, ಹುಟ್ಟು ಬೆಳೆದಿದ್ದೆಲ್ಲ ದಾವಣಗೆರೆಯಲ್ಲೇನೆ. ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಅಜ್ಜಿ ಕಡೆಯಿಂದನೂ 30 ವರ್ಷದ ಹೋಟೆಲ್ ಎಕ್ಸ್ಪೀರಿಯನ್ಸ್ ಇರೋದು ಫ್ಯಾಮಿಲಿ. ನಮ್ಮ ಹಸ್ಬೆಂಡ್ ಕಡೆ ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಬಂದು ಕತಾರಲ್ಲಿ ಸಿವಿಲ್ ಇಂಜಿನಿಯರ್ ಕ್ವಾಂಟಿಟಿ ಸರ್ವೇಯರ್ ಆಗಿ ವರ್ಕ್ ಮಾಡ್ತಾ ಇದ್ರು. ನಾವು ಒಂದು 5 to 6 years ಅಲ್ಲಿ ಇದ್ವಿ, ವಾಸ ಆಗಿದ್ವಿ. ಹೇಗಿತ್ತು ಲೈಫ್ ಅಂದ್ರೆ ಚೆನ್ನಾಗಿತ್ತು.
ಓಕೆ ಅಲ್ಲಿ ನಾನು ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಎಕ್ಸಾಕ್ಟ್ಲಿ. ನಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು BE, B.Ed, MSc ಗ್ರಾಜುಯೇಟ್. ಮತ್ತೆ ನಾನು ಸ್ಕೂಲ್ಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ PM ಮೆಥಡ್, ಫಿಸಿಕ್ಸ್ ಮತ್ತೆ ಟೀಚರ್ ಆಗಿ. ಥ್ಯಾಂಕ್ ಯು. ಆಮೇಲೆ ಆನ್ಲೈನ್ ಟ್ಯೂಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅಲ್ಲೆಲ್ಲ ಚೆನ್ನಾಗೇ ಇತ್ತು. ಟೀಚರ್ ಆಗಿದ್ದೆ, ನನ್ನ ಹಸ್ಬೆಂಡ್ ಇಂಜಿನಿಯರ್ ಆಗಿದ್ರು, ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಆಮೇಲೆ ಏನಾಯ್ತು, ನನ್ ಮಾವ ಬಂದ್ಬಿಟ್ಟು ಬೆಡ್ ರಿಡನ್ ಆದ್ರು. ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು, ಮನುಷ್ಯ ಎಷ್ಟೇ ಸಂಪಾದನೆ ಮಾಡ್ಬೋದು, ತಂದೆ ತಾಯಿನ ಸಂಪಾದನೆ ಮಾಡಕ್ ಆಗಲ್ಲ. ನಿಜ. ಅವ್ರಿದ್ರೇನೆ ನಾವು ಬೆಳೆಯೋದು. ಸೊ ಹಾಗಾಗಿ ಏನ್ ಮಾಡಿದ್ವಿ, ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಅಲ್ಲಿ ದುಡ್ಡು ಐಶ್ವರ್ಯ ಯಾವ್ದೋ ಬೇರೆ ದೇಶದಲ್ಲಿ ಇದ್ದು ನಾವು ಪಡೆಯೋಂಥದ್ದು ಏನೂ ಇಲ್ಲ. ಅವ್ರು ಎಷ್ಟು ವರ್ಷ ಚೆನ್ನಾಗಿರ್ತಾರೋ ಅವ್ರನ್ನ ನೋಡ್ಕೋಬೇಕು ಅಂತ ಎಲ್ಲ ಕ್ವಿಟ್ ಮಾಡಿ ನಾವು ಇಂಡಿಯಾಗ ವಾಪಸ್ ಬಂದ್ವಿ. ಗ್ರೇಟ್. ಇಲ್ಲ ಅದ್ರಲ್ಲೇನಿಲ್ಲ. 3 years ಹಿಂದೆ ಬಂದ್ವಿ. ಸ್ಕೂಲಲ್ಲಿ ವರ್ಕ್ ಮಾಡಿದೆ. ಏನೇ ವರ್ಕ್ ಮಾಡಿದ್ರು ನನ್ಗೆ ಏನೋ ಒಂದು ಅದೇನಂತಾರೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರ್ತಿರ್ಲಿಲ್ಲ. ಒಬ್ರೊಬ್ರಿಗೆ ಒಂದೊಂದು ವೇ ಇರತ್ತಂತೆ, ಅವ್ರದನ್ನ ಅವರೇ ಕಂಡಿಡ್ಕೋಬೇಕು. ಅದು ಒಬ್ರೊಬ್ರಿಗೆ ಸಡನ್ ಆಗಿ ಬೇಗನೆ ಸಿಕ್ಬಿಡುತ್ತೆ ಗುರಿ, ಒಬ್ರೊಬ್ರು ಹುಡುಕಾಡಿ ಸಿಗ್ಬೇಕಾಗುತ್ತೆ. ಹಂಗೆ ನಾನು ಟೀಚರ್ ಆದೆ, ಟ್ಯೂಟರ್ ಆದೆ, ಆಮೇಲೆ ಹೋಟೆಲ್ಸ್ ಅಲ್ಲಿ ಮ್ಯಾನೇಜಿಂಗ್ ಇದ್ರಲ್ಲಿ ವರ್ಕ್ ಮಾಡಿದೆ. ಆದ್ರೆ ಫುಡ್ಡಿ ನನ್ಗೇನಂದ್ರೆ ಎಷ್ಟೇ ಟಯರ್ಡ್ ಆಗಿರ್ಲಿ, ಐ ನೀಡ್ ಟು ಕುಕ್ ಅ ವೆರಿ ಫ್ರೆಶ್ ಹೆಲ್ದಿ ಫುಡ್ಡೇ ಬೇಕು. ಅದ್ ನನ್ನ ಹಸ್ಬೆಂಡ್ಗೆ ಆಗ್ಲಿ, ನಾವು ಅವ್ರ ಫ್ಯಾಮಿಲಿಗೆಲ್ಲ ತರ್ತಾ ಬಂದೆ. ಸೊ ನೀನ್ ಯಾಕೆ ಇಡ್ಬಾರ್ದು, ನೀನ್ ಇಷ್ಟು ಫುಡ್ ಇದೆಯಾ, ಬೇರೆ ಕಡೆ ಯಾಕೆ ವರ್ಕಿಗೆ ಹೋಗ್ಬೇಕು, ಈ ಮೇನ್ ನೀನೇ ಆಂಟ್ರಪ್ರನೂರ್ ಆಗಿ ನಮ್ದೇ ಓನ್ ವೆಂಚರ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಯೋಚನೆ ಮಾಡಿದಾಗ ನಿಮ್ಮ ಹಸ್ಬೆಂಡ್ ಹೇಳಿ. ಎಕ್ಸಾಕ್ಟ್ಲಿ, ಅವರೇ ನನ್ನ ಬ್ಯಾಕ್ ಬೋನ್. ಗ್ರೇಟ್. ನನ್ನ ಹಸ್ಬೆಂಡೇ ಬ್ಯಾಕ್ ಬೋನ್. ಮೀ ಆಲ್ಸೋ. ಸೊ ನಾನು ವೈಟಿಗೆ ಬಂದಿದ್ ರೀಸನ್ ನಮ್ ತಂಗಿ ಮೋಟಿವೇಟ್ ಮಾಡಿದ್ದು, ಬಟ್ ಬ್ಯಾಕ್ ಬೋನ್ ಆಗಿ ನಿಂತಿದ್ದು ನನ್ನ ಹಸ್ಬೆಂಡ್. ಹೌದು. ಇಲ್ಲ, ಯಾವ್ದೇ ಮನೆಯಲ್ಲಿ ಒಂದು ಹೆಣ್ಣು ಅಥವಾ ಒಂದು ಗಂಡು ಪರಿಪೂರ್ಣವಾಗಿ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಅವ್ರ ಫ್ಯಾಮಿಲಿ ಫುಲ್ ಸಪೋರ್ಟ್ ಇರ್ಬೇಕು. ಎಕ್ಸಾಕ್ಟ್ಲಿ. ಹಂಗೆ ನಮ್ಮ ಅತ್ತೆ ಮಾವ, ನಮ್ಮ ತಂದೆ ತಾಯಿ. ಎಕ್ಸಾಕ್ಟ್ಲಿ. ಆಮೇಲೆ ನಮ್ಮ ಅಪ್ಪಾಜಿ ಕಡೆ ಅತ್ತೆಯವರು ಇದಾರೆ 9 ಜನ. ಅವ್ರ ಗೈಡೆನ್ಸ್, ನನ್ ತಂಗಿ ಅಕ್ಕ US ಅಲ್ಲಿ ಇದ್ದಾಳೆ ಅಕ್ಕ. ಇದಕ್ಕಿಂತ ಬೇಕಾ ನಿಮಗೆ? ಆಕ್ಚುಲಿ ನಮ್ಗಳಿಗೆಲ್ಲ ಕೆಲವ್ರದ್ದು ಇರುತ್ತೆ ಸಪೋರ್ಟ್, ಕೆಲವ್ರದ್ದು ಇರಲ್ಲ. ನಿಮ್ಗೆ ಆಲ್ ಫ್ಯಾಮಿಲಿ ಮಾರಲ್ ಸಪೋರ್ಟ್ ಇತ್ತು. ಸೊ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು, ನೀವು ನಂಬ್ತಿರೋ ಬಿಡ್ತಿರೋ, ಒಂದು ಮಿಲೆಟ್ಸ್ ಇಂದು ಸ್ಟಾರ್ಟ್ ಮಾಡ್ಬೇಕಂದಾಗ ಒಂದ್ 20 ಜನಕ್ಕೆ 1 month ಫ್ರೀ ನಾನು ಊಟ ಕೊಟ್ಟಿದ್ದು ಟೇಸ್ಟಿಗೆ. ಮಿಲೆಟ್ಸ್ ಬಿಸಿಬೇಳೆ ಬಾತ್ ಆಗಿರ್ಬೋದು, ಮಿಲೆಟ್ಸ್ ದೋಸೆ ಆಗಿರ್ಬೋದು, ಮಿಲೆಟ್ಸ್ ಇಡ್ಲಿ ಆಗಿರ್ಬೋದು, ಟ್ರಯಲ್ ಮಾಡೋದು, ಏನ್ ತಪ್ಪಿದೆ ಹೋಗಿ ಅನ್ನೋದು, ತಿನ್ನೋದು ಕೊಡೋದು, ಮತ್ತೆ ಏನಾದ್ರು ಚೇಂಜಸ್ ಅದು ಮಾಡೋದು. ಮ್ಯಾಮ್ ನಿಜವಾಗ್ಲೂ ನೈಸ್. ಯಾಕೆ ಗೊತ್ತಾ, ಸೊ ಈ ತರ ನಿಮ್ಗೆ ಅಂದ್ರೆ ಒಂದು ಥೀಮ್ ಇಟ್ಕೊಂಡಿದ್ದೀರಾ, ಅದು ಹೆಲ್ದಿ ಇರ್ಬೇಕು ಅನ್ನೋದು ಒಂದು ಥಾಟ್ ಅಲ್ವಾ? ಸೊ ಅದಕ್ಕೆ ನೋಡಿ ಅಷ್ಟೊಂದು ಫ್ರೀ ಸರ್ವಿಸ್ ಮಾಡಿದಿರಿ ಅಲ್ವಾ? ಸೊ ಫೈನಲಿ ನಿಮ್ಗೆ ಒಂದು ರೀಚ್ ಆಯ್ತು. ಒಂದು 6 months ಅಲ್ಲಿ ಬರ್ತಾ 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 ಈ ತರ ಈವೆಂಟ್ಸ್ ಅಟೆಂಡ್ ಮಾಡೋದು, ಕೇಟ್ರಿಂಗ್ ಕೊಡೋದು, ಆಮೇಲೆ ಮನೆಯಲ್ಲೇ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಹೇಳ್ತೀನಿ ಪ್ರತಿ ಮಹಿಳೆಯರಿಗೂ ಹೇಳ್ತೀನಿ, ಯಾವುದೇ ಶಾಪ್ ಹಾಕ್ಬೇಕು, ಯಾವುದೇ ಹೋಟೆಲ್ ಮಾಡಬೇಕು, ಹೊರಗಡೆ ಹೋಗಿ ದುಡಿಬೇಕು ಅನ್ನೋದು ಏನೇ ಇಲ್ಲ. ಮನೆ ಮಂತ್ರಾಲಯ ಅನ್ನೋಂಗೆ ನೀವು ಮನೇಲಿ ಇತ್ಕೊಂಡೇನೆ ನಿಮಗೇನ್ ಬೇಕು ಅದನ್ನ ದುಡಿಬೋದು, ಆರಾಮ್ಸೆ ಸಾಧನೆ ಮಾಡ್ಬೋದು. ಹೇಗೆ ಅಂದ್ರೆ ಸಿಂಪಲ್, ನಾನ್ ನಿಜವಾಗ್ಲೂ ಸ್ಟಾರ್ಟ್ ಮಾಡಿದ್ದೆ ದಿನಕ್ಕೆ 500 ರೂಪಾಯಿ ಆದ್ರೆ ಸಾಕಪ್ಪ, ಇನ್ನೇನು ಬೇಡ. ಹೆಂಗಿದೆ ನಿಮ್ದು ಆದಾಯ? ಅದೇ 500 ರೂಪಾಯಿ ಆದ್ರೆ ಸಾಕು. ಯಾಕಂದ್ರೆ ಟೀಚರ್ ಆದ್ರೆ ಒಂದ್ 20,000 ಸಿಗ್ತದೆ. ಬೇಸಿಕಲಿ ನಾನು ಇದು ಮಾಡ್ತಾ ಇದ್ದೆ. ನನ್ನ ಆದಾಯ ಬಂದ್ಬಿಟ್ಟು ಮನೇಲೆ ಕೂತು ಯಾವ ಬಾಡಿಗೆನೂ ಕಟ್ಟಿದೆ, ಏನು ಮಾಡಿದೆ, more than 3 lakh per month. ವಾವ್, ಸೂಪರ್ ಮ್ಯಾಮ್. ಸ್ಟಾರ್ಟಿಂಗ್ ಪ್ರಾರಂಭ ಮಾಡಿದ್ದು 500 ರೂಪಾಯಿ ಆಗ್ಲಿ ಅಂತ ಸ್ಟಾರ್ಟ್ ಮಾಡಿರ್ತಕ್ಕಂತ ಒಂದು ಪ್ರಿಯಾ ಸ್ವಾದಿಷ್ಟ ಫುಡ್ಸ್ ಈಗ ನಮ್ಗೆ ಕೇಟ್ರಿಂಗ್ ಆಗ್ಲಿ, ಆಮೇಲೆ ಈವೆಂಟ್ಸ್ ಇಂದಾನೇ ಆಗ್ಲಿ, ಆಲ್ ಟರ್ನ್ ಓವರ್ ಬಂದು ತಿಂಗಳಿಗೆ 3 ಲಕ್ಷ ಆದಾಯ ಬರ್ತಾ ಇದೆ. ನೀವು ನಂಬಲ್ಲ, ಅದಕ್ಕೋಸ್ಕರನೇ ನಾವು GST ಮಾಡ್ಸಿದೀವಿ ಈಗ ಮಿಲೆಟ್ಸ್ ಇಂದ ಏನೇ ಆಗ್ಲಿ. ಆಮೇಲೆ ಇವತ್ತಿಂದ ಒಂದು ಖುಷಿ ವಿಷಯ ಹೇಳ್ಬೇಕಂದ್ರೆ, ಶಿವಮೊಗ್ಗದಲ್ಲಿ ಡಿಸ್ಟ್ರಿಬ್ಯೂಷನ್ ಸಿಕ್ಕಿದೆ. ಇನ್ನು ಪ್ರಿಯಾ ಸ್ವಾದಿಷ್ಟ ಫುಡ್ಸ್ ಇಂದ ಎಲ್ಲಾ ಪ್ರಾಡಕ್ಟ್ಸ್ ನಿಮಗೆ ಡೈರೆಕ್ಟ್ ಆಗಿ ಶಿವಮೊಗ್ಗದಲ್ಲೂ ಸಿಗತ್ತೆ. ಶಿವಮೊಗ್ಗ ಡಿಸ್ಟ್ರಿಬ್ಯೂಟರ್ ಅದು ಎಲ್ಲ ಆಗಿದ್ದು ಈ ತರದ ಚಿಕ್ಕ ಚಿಕ್ಕ ಈವೆಂಟ್ಸ್ ಹೋಗಿದ್ರಿಂದಾನೆ. ನಾನು ಏನ್ ನಂಬ್ತೀನಿ, ನಾನು ನನ್ನ ಹಸ್ಬೆಂಡ್ ಅಂದ್ರೆ, ಜನ ನಾವಿದ್ದಲ್ಲಿ ಬರಲ್ಲ ಈಗಿಂದ ಪ್ರಪಂಚದಲ್ಲಿ. ನಾವಿದ್ದಲ್ಲಿ ಜನ ಬರೋದ್ಕಿಂತ ಜನ ಇದ್ದಲ್ಲಿ ನಾವು ಹೋಗ್ಬೇಕು. ಹಾಗಾಗಿ ಚಿಕ್ಕ ಈವೆಂಟ್ಸ್ ನಡೀತಿರತ್ತೆ, ಎಲ್ಲೋ ಒಂದು ಫಂಕ್ಷನ್ಸ್ ಆಗ್ತಿರತ್ತೆ, ಏನು ಹೆಸಿಟೇಷನ್ ಮಾಡ್ಕೋಬೇಡಿ. ನಾವೇನು ತಪ್ಪು ಮಾಡ್ತಾ ಇಲ್ವಾ, ಒಳ್ಳೆ ಪದಾರ್ಥ ಇದೆ ಹೇಳೋದಕ್ಕೆ ಏನು ಮುಜುಗರ ಮಾಡದೆ ಕಂಟಿನ್ಯೂಸ್ ಆಗಿ ಕಾನ್ಫಿಡೆಂಟ್ ಆಗಿ ನಿಮ್ ಪದಾರ್ಥ ನಿಮಗಿಷ್ಟ ಇದ್ರೆ ಹೋಗಿ ಮಾರಾಟ ಮಾಡಿ ಚೆನ್ನಾಗಿ ದುಡಿರಿ, ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ, ಸ್ವಾವಲಂಬಿ ಜೀವನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೂಪರ್ ಮ್ಯಾಮ್.
ಸೊ ನೋಡಿದ್ರಲ್ವಾ ಪ್ರಿಯಾ ಮ್ಯಾಮ್ ಬಂದಂತಹ ಅವರ ಜೀವನದ ಸ್ಟೆಪ್ ಬೈ ಸ್ಟೆಪ್ಪು ಕಂಪ್ಲೀಟ್ ಅವರ ಒಂದು ಲೈಫ್ ಇದನ್ನೇ ಹೇಳಿಬಿಟ್ರು. ಅದ್ರ ಜೊತೆಗೆ ಅವರ ಕಾನ್ಫಿಡೆನ್ಸ್ ಲೆವೆಲ್ ನಮಗೆ ಎಷ್ಟು ಮೋಟಿವ್ ಅನಿಸುತ್ತಲ್ವ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅವರಲ್ಲಿರ್ತಕ್ಕಂತಹ ಕೆಲವೊಂದು ಟ್ಯಾಲೆಂಟ್ನ ಹೊರಗೆ ಹಾಕಿದಾಗ ಅವ್ರಿಗೇ ಗೊತ್ತಿಲ್ಲದಾಗೆ ಬೆಳೀತಾ ಹೋಗ್ತಾರಂತೆ. ಹಾಗೆ ಇವರು ಎಲ್ಲೆಲ್ಲಿದ್ದರು, ಸೊ ತಾವೇನು ವರ್ಕ್ ಮಾಡಿದ್ವಿ, ನೆಕ್ಸ್ಟ್ ನನ್ನ ಪ್ಲ್ಯಾನ್ ಏನಿತ್ತು ಅದನ್ನು ನಾನು ಹೆಂಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡೆ ಅಂತ ಕಂಪ್ಲೀಟಾಗಿ ಹೇಳಿದರು. ನಮ್ಮಂಥ ಮಹಿಳೆಯರಿಗೆ ಇದು ತುಂಬಾ ಮೋಸ್ಟ್ ಯೂಸ್ಫುಲ್ ವಿಡಿಯೋ ಅಂತ ಅಂದ್ಕೊಳ್ತೀನಿ. ಅಷ್ಟೇ ಇಲ್ಲ, ಇವರು ಕೊನೆಯದಾಗಿ ನನ್ನ ಹತ್ರ ಸ್ವಲ್ಪ ನನ್ನ ಒಂದು ಪರಿಚಯನ ಕೇಳಿದಾಗ ನಾನು ಕೆಲವೊಂದು ಹೇಳ್ಕೊಂಡಾಗ ಅವ್ರು ಹೇಳಿದ್ದು, ಅವರು ನಮ್ಮ ದಾವಣಗೆರೆಯಲ್ಲಿ ಮೊದಲಿಂದನೂ ನೇಮ್ ಇರ್ತಕ್ಕಂಥ ಹೋಟೆಲ್ ಓನರ್ ಮಗಳು ಇವರು. ಅದು ನನಗೆ ಕೇಳ್ಬಿಟ್ಟು ಆಶ್ಚರ್ಯ ಅನ್ನಿಸ್ತು. ಬಟ್ ಸಾರಿ, ನನಗೆ ಅವ್ರ ನೇಮ್ ಎಲ್ಲೂ ಮೆನ್ಷನ್ ಮಾಡಬೇಡಿ ಅಂತ ಹೇಳಿರೋದ್ರಿಂದ ನಾನು ಹೇಳ್ತಾ ಇಲ್ಲ. ಅವರ ತಂದೆಗೆ ಮೊದಲಿಂದಲೂ ಹೋಟೆಲ್ ಫೀಲ್ಡಲ್ಲಿ ಒಳ್ಳೆ ನೇಮ್ ಇದೆ. ಅವ್ರ ಮಗಳಿವರು. ಆಶ್ಚರ್ಯ ಆಯಿತು ನನಗೆ, ಅವ್ರ ಮಗಳ ನೀವು ಅಂತ ಹೇಳಿ. ಹೌದು, ನಾನು ನಮ್ಮ ತಂದೆ ನೇಮ್ನ ಎಲ್ಲೂ ಕೂಡ ಯೂಸ್ ಮಾಡಿಕೊಳ್ದೆ ಸ್ವತಃ ನಾನು ನನ್ನ ಒಂದು ಟ್ಯಾಲೆಂಟಿಂದ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ಮ್ಯಾಮ್. ಹಾಗಾಗಿ ನಾನೆಲ್ಲೂ ನಮ್ಮ ತಂದೆ ಹೆಸರನ್ನ ಉಪಯೋಗ ಮಾಡ್ಕೊಳ್ಳಲ್ಲ. ಬಟ್ ನಮ್ಮ ತಂದೆ ಆಶೀರ್ವಾದ, ಅವರ ಎಂಕರೇಜ್ಮೆಂಟ್ ಇದೆ ನನಗೆ. ಬಂದು ನನ್ನ ಪ್ರಾಡಕ್ಟ್ಗಳನ್ನ ಚೆಕ್ ಮಾಡಿ ನೋಡ್ತಾರೆ, ಖುಷಿ ಪಡ್ತಾರೆ, ಹಾಗೆಯೇ ಚೆನ್ನಾಗಿ ಮಾಡ್ಕೊಂಡು ಹೋಗಂತ ಹೇಳ್ತಾರೆ ಮ್ಯಾಮ್ ಅಂತ ಹೇಳಿದರು. ಅಷ್ಟೋ ತನಕ ಅವರು ಮಾಹಿತಿಗಳೆಲ್ಲ ಇಷ್ಟ ಆಯಿತು. ಕೊನೆಯದಾಗಿ ಹೇಳಿದ್ರಲ್ವಾ, ಸೊ ಇಂಥವ್ರ ಮಗಳು ಅಂತ ಹೇಳಿ, ಅವಾಗ ಇನ್ನೂ ನನಗೆ ಶಾಕ್ ಅನ್ನಿಸ್ತು ಮತ್ತು ಖುಷಿನೂ ಕೂಡ ಆಯಿತು. ಇವಾಗೆಲ್ಲ ಹೇಗೆ ಅಂದರೆ ಅಜ್ಜ ಅಥವಾ ಅಪ್ಪ ನೇಮ್ನ ಉಪಯೋಗಿಸ್ಕೊಂಡು ಮುಂದೆ ಹೋಗೋ ಜನನೇ ಜಾಸ್ತಿ. ಆದರೆ ಇವ್ರದ್ದು ಒಂದು ಸ್ವಾಭಿಮಾನ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸ್ವತಃ ತಮ್ಮ ಟ್ಯಾಲೆಂಟಿಂದ, ತಮ್ಮ ಶ್ರಮದಿಂದ ನಾನು ಮುಂದೆ ಬರಬೇಕು, ಎಲ್ಲೂ ಕೂಡ ತಂದೆ ಹೆಸರನ್ನು ಉಪಯೋಗ ಮಾಡಿಕೊಂಡು ನಾನು ಮುಂದೆ ಬರಬಾರ್ದು. ಹಾಗಂತ ಆ ತಂದೆ ಮೇಲೆ ಗೌರವ ಇಲ್ಲ ಅಂತಲ್ಲ, ಗೌರವ ಸಾಕಷ್ಟಿದೆ. ಆದರೆ ಅವರ ಒಂದು ಸ್ವಾಭಿಮಾನ, ನನ್ನ ಸ್ವತಃ ಶ್ರಮದಿಂದ ನಾನು ಬರಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿದ್ದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಇವರ ಪ್ರಾಡಕ್ಟ್ಸ್ಗಳು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವರ ನಂಬರ್ನ ಹಾಕಿರ್ತೀನಿ. ಸೊ ಅವರ ಒಂದು ವಿಳಾಸನ ಕೂಡ ಮೆನ್ಷನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಿಯಾ ಮೇಡಮ್ ಮಾತುಗಳು ಹೇಗೆ ಅನ್ನಿಸ್ತು ನಿಮಗೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಕ್ಚುಲಿ ನನಗೆ ಅವ್ರು ಇಷ್ಟೊಂದೆಲ್ಲ ಮಾಹಿತಿನ ಕೊಡ್ತಾರೆ ಅಂತ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಜಸ್ಟ್ ಇವೆಂಟಿಗೆ ಬನ್ನಿ, ಅಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ ಬೇರೆಯವ್ರ ಕಡೆಯಿಂದ ಅಂತ ಕರೆದಿದ್ರು ನನಗೆ ಪಾಪ ಅವರು. ಹಾಗೆಯೇ ಇನ್ನೊಂದು ಏನು ಹೇಳಿದರು ಅಂದರೆ, ಏನಾದರೂ ನಿಮಗೆ ಪೇ ಮಾಡೋ ಒಂದು ಸಂದರ್ಭ ಬಂತು ಅಂದರೆ ನಾನು ಪೇ ಮಾಡ್ತೀನಿ ನಿಮ್ಮ ಪರವಾಗಿ, ಬನ್ನಿ ನೀವು ಅಂತ ನನಗೆ ತುಂಬ ಮೋಟಿವೇಟ್ ಮಾಡಿದರು. ಪರ್ಸ್ನಲಾಗಿ ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಅವರೊಂದು ಹೆಲ್ಪಿಂಗ್ ನೇಚರು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ನಿಮಗೂ ಕೂಡ. ಸೊ ನಿಮ್ಮ ಪ್ರಾಡಕ್ಟು ಕೂಡ ಅಷ್ಟೇ ಚೆನ್ನಾಗಿದೆ, ನಿಮ್ಮ ಥಾಟ್ ಕೂಡ ಚೆನ್ನಾಗಿದೆ. ಗುಡ್ ಲಕ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು.